ನಮ್ಮ ಜೊತೆಗೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾತು ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಇದ್ದಾರೆ. ಪ್ರಶಾಂತ್, 2.5 ವರ್ಷದ ಮಾತುಕತೆ ಅಂದರು ಡಿಸೆಂಬರಿಗೆ ಬರ್ಬೇಕ್ರಿ. ವಿ ಆರ್ ಸ್ಟಿಲ್ ಇನ್ ಫೆಬ್ರವರಿ. ಇದು ಯಾಕೆ ಎಷ್ಟು ಸೀರಿಯಸ್ ಆಗ್ತಾ ಇದೆ? ಒಳಗಿಂದೊಳಗೆ ಬೇರೆ ಏನಾದ್ರು ನಡೀತಿದೆಯಾ? ಡಿಸೆಂಬರ್ ಬದಲಾವಣೆಯನ್ನು ಹೊರತುಪಡಿಸಿದ್ರೆ ಬೇರೆ ಏನಾದ್ರು ಆಗ್ತಿದೆಯಾ? ಅದೇ ನೋಡಿ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಆಂಗ್ಲ ಮಾಧ್ಯಮ ಚಾನೆಲ್ಗೆ ಒಪ್ಪಂದದ ಬಗ್ಗೆ ನೆನಪು ಮಾಡಿಕೊಟ್ರು, ಅವತ್ತಿನಿಂದ ಸಿದ್ದರಾಮಯ್ಯನವರ ಬಣ್ಣ ಆಕ್ಟಿವ್ ಆಗಿದೆ. ಸಿದ್ದರಾಮಯ್ಯನವರು ಪರ್ ಸೇ ನನಗನ್ಸುತ್ತೆ ಸಿದ್ದರಾಮಯ್ಯನವರೇ ಇದನ್ನು ಮಾಡಿಸ್ತಿದ್ದಾರಾ ಪ್ರಶ್ನಾರ್ಥಕ. ಓಕೆ, ಯಾಕಂದರೆ ಸಿದ್ದರಾಮಯ್ಯನವರಿಗೆ ನಾನು ಮುಂದುವರಿಬೇಕು ಅಂತಕ್ಕಂಥದ್ದಿದೆ, ಆದರೆ ದಿನಂಪ್ರತಿ ಬರೀ ಇದನ್ನೇ ಮಾಡುವಂತಕ್ಕಂಥದ್ದೇನು ಅವ್ರ ಮನಸ್ಸಿನಲ್ಲಿ ಇದ್ದಂಗಿಲ್ಲ, ಯಾವುದೇ ಮುಖ್ಯಮಂತ್ರಿಗೆ ಇರಲ್ಲ. ಯಾಕಂದರೆ ಮುಖ್ಯಮಂತ್ರಿಗೆ ಬರೀ ಪಾರ್ಟಿಯ ಒಳಜಗಳ ಮಾಧ್ಯಮಗಳಲ್ಲಿ ಬಿಂಬಿತ ಆಗೋ ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ ಆಗಿರಲ್ಲ. ತಮ್ಮ ಸರ್ಕಾರದ ಕೆಲಸಗಳ ಬಗ್ಗೆ ಜಾಸ್ತಿ ಚರ್ಚೆ ಆಗಲಿ ಅಂತಕ್ಕಂಥದ್ದು ಇರುತ್ತೆ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಅನಿಸ್ತಾ ಇದೆ, ನಾವೇನಾದರೂ ಕೊನೆ ಕ್ಷಣದಲ್ಲಿ ಪ್ರಯತ್ನ ಮಾಡಿದರೆ ಆಗ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಬಿಡಬಹುದು, ಆಗ ನಮ್ಮ ವಿರೋಧಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೋಷಿಯೇಷನ್ ಟೇಬಲ್ ಸಿಗಲ್ಲ ಅಂತ. ಈಗಿನಿಂದ ವಿರೋಧ ಮಾಡ್ತಾ ಹೋದರೆ ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ಚೆಕ್ ಆ್ಯಂಡ್ ಬ್ಯಾಲೆನ್ಸಲ್ಲಿ ಇಡ್ತಾ ಹೋಗ್ಬೋದು, ಮುಂದೇನಾಗುತ್ತೋ ಆಗತ್ತೆ ಅಂತಕ್ಕಂಥದ್ದು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮತ್ತು ಕೆ ಎನ್ ರಾಜಣ್ಣ ಇನ್ನುಳಿದಂತೆ ಇನ್ನೂ ಅನೇಕ ನಾಯಕರು ಹೊರಗಡೆ ಬಂದು ಮಾತಾಡ್ತಾ ಇಲ್ಲ. ಬಟ್ ಅವ್ರಿಗೆ ಅನಿಸ್ತಾ ಇದೆ, ನಾವು ಈಗಿನಿಂದಲೇ ಯಾವುದಾದ್ರೂ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಹಾಕಿದರೆ ಅಟ್ಲೀಸ್ಟ್ ಹೈಕಮಾಂಡ್ ವಿಲ್ ಕನ್ಸಿಡರ್ ಅವರ್ ಸ್ಟ್ಯಾಂಡ್, ಒಂದು ಕನ್ಸಿಡ್ರೇಟ್ ಆಗ್ಬೋದು, ನಮ್ಮ ಜೊತೆ ಚರ್ಚೆ ಮಾಡಬಹುದು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣಕ್ಕೆ ಸ್ಪಷ್ಟವಾಗಿ ಅನಿಸಿದೆ. ಹೀಗಾಗಿ ಈಗ ನೋಡಿ, ಕಳೆದ ಒಂದು ವಾರದಲ್ಲಿ ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಬಂದು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜಿ ಸಿ ಚಂದ್ರಶೇಖರ್ ಎಲ್ಲಿ ವೈ ರಾಜಣ್ಣ ಅಂತ ಅಂದರೆ ಒಂಥರ ಲೀಸ್ನಿಂಗ್ ತಗೊಂಡಂಗಿದೆ ರಾಜಣ್ಣ. ಇಡೀ ಗುಂಪಿನ ಪರವಾಗಿ ನಾನು ಮಾತಾಡ್ತೀನಿ, ನಾನು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ, ಯು ಡೋಂಟ್ ವರಿ ಅಂತ. ಅಜಿತ್, ನನಗೆ ಅನ್ಸುತ್ತೆ ನೋಡಿ, ಈಗ ರಾಜಣ್ಣ ಅವ್ರಿಗೆ ಗೊತ್ತಿದೆ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ. ಓಕೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋರು ಯಾರು? ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಒಂದೇ ಸಮುದಾಯಕ್ಕೂ ಕೂಡ ಸೇರಿದವರು, ಆತ್ಮೀಯತೆಯಿಂದ ಕೂಡ ಇರೋರು. ಓಕೆ, ಹೀಗಾಗಿ ನನಗನ್ಸುತ್ತೆ ಈಗ ನೋಡಿ, ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಒಂದು ವೇಳೆ ಸಿಕ್ಕರೆ ನಮ್ಗೆ ಯಾಕೆ ಬೇಡ ಅಂತಕ್ಕಂಥ ಟವೆಲ್ ಹಾಕುವ ಮನಸ್ಥಿತಿಯಲ್ಲಿ ಇದ್ದಾರೆ. ಕೆ ಎನ್ ರಾಜಣ್ಣ ಅವ್ರಿಗೆ ಹಾಗಲ್ಲ. ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವ್ರಿಗೆ ಆಪ್ತರು, ಹೌದು, ಜಾರಕಿಹೊಳಿಗೂ ಕೂಡ ತೀರಾ ಆಪ್ತರು. ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದಾರೆ. ಒಂದು ರೀತಿಯ ಒಕ್ಕಲಿಗ ನಾನು ಆ್ಯಂಟಿ ಒಕ್ಕಲಿಗ ಅನ್ನೋಲ್ಲ, ಒಕ್ಕಲಿಗೇತರ ಮತಗಳನ್ನು ಕನ್ಸಾಲಿಡೇಟ್ ಮಾಡ್ತಾರೆ ತುಮಕೂರು ಜಿಲ್ಲೆಯಲ್ಲಿ. ಈಗ ದೇವೇಗೌಡರನ್ನು ಸೋಲಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಯಾರು ವಹಿಸಿದ್ರು? ಕೆ ಎನ್ ರಾಜಣ್ಣ. ಅವರ ಪಾಲಿಟಿಕ್ಸ್ ಪೂರ್ತಿ ಮಧುಗಿರಿಯಲ್ಲಿ, ಅದರ ಸುತ್ತಮುತ್ತಲೂ ಅವರ ಪಾಲಿಟಿಕ್ಸ್ ಸುತ್ತು ಹೊಡಿತಕ್ಕಂಥದ್ದು ಅಲ್ಲಿನ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗೇತರ ಮತಗಳ ಕ್ರೋಢೀಕರಣದೊಂದಿಗೆ ಕೆ ಎನ್ ರಾಜಣ್ಣ ಅವರ ಪಾಲಿಟಿಕ್ಸ್ ನಡೆಯುತ್ತೆ. ಹೀಗಾಗಿ ನನಗನ್ಸುತ್ತೆ, ಓಕೆ, ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಪದೇ ಪದೇ ಬಂದು ಹಿಂಗೆ ಹೊರಗಡೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಕೆ ಎನ್ ರಾಜಣ್ಣ ಅವ್ರಿಗೊಂದು ಹಿರಿತನ ಇದೆ, ಒಂದು ಸೀನಿಯಾರಿಟಿ ಇದೆ, ಪಾಲಿಟಿಕ್ಸ್ನ ಒಂದು ಮ್ಯಾಚುರಿಟಿನೂ ಇದೆ, ಒಂದು ಸೀಸನ್ಡ್ ಆಗಿರ್ತಕ್ಕಂಥ ರಾಜಕಾರಣಿಯೂ ಕೂಡ ಹೌದು. ಜೊತೆಗೆ ಒಂದು ಕಳ್ಕೊಂಡು ಒಂದು ಪಡ್ಕೊಳ್ಳೋಕೆ ತಯಾರಿರೋ ಹಂಗೆ ಅನ್ನಿಸ್ತಾರೆ. ನಾನು KPCC ಅಧ್ಯಕ್ಷ ಮಾಡಿಬೇಕಿದ್ರೆ ಮಂತ್ರಿಗಿರಿನೇ ಬಿಟ್ಬಿಡ್ತೀನಿ ಅಂತಾರೆ. ಅದೇ ನೋಡಿ, ಈಗ ಈ ರೀತಿ ಮಾತಾಡೋರು KPCC ಅಧ್ಯಕ್ಷ ಸ್ಥಾನ ಸಿಗಲ್ಲ ಅನ್ನೋದು ನಾವೇ ಇಲ್ಲಿ ಕೂತ್ಕೊಂಡು ಹೇಳ್ಬೋದು. ನೀವು ಯಾವಾಗ ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಮಾತು ಕಡಿಮೆ ಆಡಿದ್ದಾರೆ, ಬ್ಯಾಕ್ ಸೀಟ್ ತೆಗೆದುಕೊಂಡಿದ್ದಾರೆ. ಕೆ ಎನ್ ರಾಜಣ್ಣ ಅವರನ್ನು ಫೀಲ್ಡಿಗೆ ಬಿಡಲಾಗಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ನಿಮಗೆ ಬಸವರಾಜ್ ಶಿವಗಂಗೆ ಮಾತಾಡ್ತಾ ಇದ್ರು, ಬಟ್ ಟ್ರ್ಯಾಕ್ಷನ್ ಸಿಗ್ತಾ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಬಸವರಾಜ್ ಶಿವಗಂಗೆ ಮೊದಲ ಬಾರಿ MLA ಆದವರು. ಕರೆಕ್ಟ್, ಹೌದು. ಜಿ ಸಿ ಚಂದ್ರಶೇಖರ್ ಮಾತಾಡ್ಲಿಕ್ಕೆ ಶುರು ಆದಮೇಲೆ ಒಂದು ಟ್ರ್ಯಾಕ್ಷನ್ ಸಿಕ್ತು. ಬೆಂಗಳೂರಿನ ಮಾಧ್ಯಮಗಳಿಗೂ ಚಿರಪರಿಚಿತರು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆತ್ಮೀಯರು ಕೂಡ ಹೌದು. ಹೀಗಾಗಿ ಡಿ ಕೆ ಶಿವಕುಮಾರ್ ಬಣ ರಾಜಣ್ಣ ವಿರುದ್ಧವಾಗಿ ಜಿ ಸಿ ನನಗನ್ಸುತ್ತೆ ಅಜಿತ್, ಇದು ಫ್ಲೆಕ್ಸಿಂಗ್ ಆಫ್ ದ ಮಸಲ್ ಜಾಸ್ತಿ ಇರುತ್ತೆ. ನಾಳೆ ಹಿಂಗೇನೋ ಆಗ್ಬಿಡ. ಈಗ ಖರ್ಗೆ ಅವರೊಂದು ಹೇಳಿಕೆ ಕೊಟ್ಟರು, ಇಲ್ಲ KPCC ಅವರು PCC ಅಧ್ಯಕ್ಷರನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿದರು. ಅದರಲ್ಲಿ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತಕ್ಕಂಥದ್ದನ್ನು ಹೇಳಿರಲಿಲ್ಲ. ಆಗ ಕೆ ಎನ್ ರಾಜಣ್ಣ ನಾವು ದಿಲ್ಲಿಗೆ ಹೋಗ್ತೀವಿ, ಸತೀಶ್ ಜಾರಕಿಹೊಳಿ ನಾವು ದಿಲ್ಲಿಗೆ ಹೋಗಿ ಹೇಳಿ ಬರ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ನನಗನ್ಸುತ್ತೆ
ಹಂತ ಹಂತವಾಗಿ ಡಿ ಕೆ ಶಿವಕುಮಾರರನ್ನು ಮೊದಲಿನಿಂದಲೇ ಎದುರು ಹಾಕೊಳ್ಳುವುದರ ಮೂಲಕ ಹೈಕಮಾಂಡ್ ಏನೇ ನಿರ್ಣಯ ಕೊನೆಯ ಗಳಿಗೆಯಲ್ಲಿ ತೆಗೆದುಕೊಂಡು ನಡೆಯುತ್ತೆ ಅನ್ನುವಂಥದ್ದಿಲ್ಲ. ನೀವು ನಮ್ಮನ್ನು ಕೇಳಬೇಕು, ಯಾಕಂದರೆ ಶಾಸಕರ ಸಂಖ್ಯೆ ನಮ್ಮ ಕಡೆ ಜಾಸ್ತಿ ಇದೆ ಅಂತಕ್ಕಂಥದ್ದು. ರಾಜಣ್ಣ, ಜಾರಕಿಹೊಳಿ, ಪರಮೇಶ್ವರ್, ಅದರಲ್ಲಿ ಈಗ ಹಿಂದೆ ಸಿದ್ದರಾಮಯ್ಯನವ್ರದ್ದು ಎಷ್ಟು ರೋಲ್ ಇದೆ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಎಸ್, ಈಗ ಸಿದ್ದರಾಮಯ್ಯನವ್ರಿಗೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿರುತ್ತೆ, ಎಷ್ಟು ದಿನ ತಳ್ಳಲಿಕ್ಕೆ ಸಾಧ್ಯ ಇದೆಯೋ ತಳ್ಳೋಣ. ಅವ್ರಿಗೂ ಗೊತ್ತಿದೆ 28ರಲ್ಲಿ ಅವ್ರ ನೇತೃತ್ವದಲ್ಲಿ ಏನು ಚುನಾವಣೆಗೆ ಹೋಗಲ್ಲ ಅಂತ. ತಳ್ಳಿಕ್ಕೆ ಸಾಧ್ಯ ಇದ್ರೆ ತಳ್ಳಿ, ಬೇಕಾದ್ರೆ ನಾನೇ ಚುನಾವಣೆಗೆ ಹೋಗ್ಬೇಕಾದ್ರೆ ಅದಕ್ಕೂ ತಯಾರು ಅಂತಕ್ಕಂಥದ್ದನ್ನು ಅವರು ಮೊನ್ನೆ ಇಂಟರ್ವ್ಯೂ ಮೂಲಕ ಹೈಕಮಾಂಡ್ಗೂ ಕೂಡ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹೌದು, ಇಮಿಡಿಯೇಟ್ ನನಗನ್ಸುತ್ತೆ ಒಂದು ಸಂಪುಟ ಪುನಾರಚನೆ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ, ಈ ಎರಡು ಡಿಮಾಂಡ್ಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಬಣ ಮುಂದಕ್ಕೆ ಹೋಗ್ತಿದೆ. ಅದನ್ನು ಅಲ್ಲಿಗೆ ತಡೆಯುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಬಣ ಮಾಡ್ತಾ ಇದೆ. ಅಜಿತ್, ಈ ಇಬ್ಬರ ಜಗಳದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ ಅಥವಾ ನಿರ್ಣಯದ ಮೂಲಕ ಹೇಳ್ತಾ ಇದ್ದೀನಿ ನಾನು. ಇಬ್ಬರಿಗೂ ಕರೆದು ಹೇಳ್ಬೋದು, ಮಾತಾಡಬೇಡಿ, ಈ ರೀತಿ ಮಾತಾಡಿದರೆ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ. ಬಟ್ ಯಾವುದೋ ನಿರ್ಣಯವನ್ನು ಇಮಿಡಿಯೇಟ್ಲಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಟ್ ಈಸ್ ಅ ವೆರಿ ಟ್ರಿಕಿ ಗೇಮ್. 2019 17 ಶಾಸಕರ ಪಕ್ಷಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಏನೂ ಆಗಬಹುದು ಅಂತಕ್ಕಂಥ ಪಾಠವನ್ನು ಕಲಿಸಿದೆ. ಈಗೇನು ಪಕ್ಷಾಂತರ ಆಗತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಯಾಕಂದರೆ 65 + 19 ಪ್ಲಸ್ ಆಗಬೇಕದು, ಅಷ್ಟು ಸುಲಭ ಇಲ್ಲ ಅದು. ಅಂದರೆ ಒಂದು ವೇಳೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ತುಂಬ ಡಿಫೆನ್ಸಿವ್ ಆಗಿ ಆಟ ಆಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ವಾ? ಹಿಂದೆ ಒಂದ್ಸಲ ಜಮೀರ್ ಅಹ್ಮದ್ ಖಾನ್ ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ಡಿ ಕೆ ಶಿವಕುಮಾರ್ ಮಾಧ್ಯಮದ ಎದುರಿಗೆ ಬಂದು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಏಕಾಏಕಿ ಜಮೀರ್ ಅಹ್ಮದ್ ಖಾನ್ ಸೈಲೆಂಟ್ ಆಗಿಬಿಟ್ರು. ಅಂತ ಎಚ್ಚರಿಕೆನೂ ಕೊಡ್ತಿಲ್ಲ ಡಿ ಕೆ ಶಿವಕುಮಾರ್. ಅದೇ ಆಗಿನ ಎಚ್ಚರಿಕೆ ಅದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಈ ಪರಿಯ ಅಂದರೆ ಈಗ ಹತ್ರ ಬಂದಂಗೆ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ, ನಾನು ಒಂದು ಆಯ ತಪ್ಪಿದರೆ ನಾನು ಅಲ್ಲಿ ಟ್ರ್ಯಾಪ್. ಈಗ ಈ ಇಡೀ ಅಂದರೆ ನೀವು ಪ್ಲ್ಯಾನನ್ನೇ ನೋಡೋದಾದರೆ ಸಿದ್ದರಾಮಯ್ಯನವರ ಬಣದ ಪ್ಲ್ಯಾನ್ ಏನಿದೆ, ಸಮ್ಹೌ ಇರಿಟೇಟ್ ಹಿಮ್, ಸಮ್ಹೌ ಹಿ ಸ್ಪೀಕ್ ಸಮಥಿಂಗ್. ಅದೇ ಅದು ಡಿ ಕೆ ಶಿವಕುಮಾರ್ ಡಿಫೆನ್ಸಿವ್ ಆಡಲಿಕ್ಕೆ ಬಹುಮುಖ್ಯ ಕಾರಣ ಅಂತ ನಂಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ಅಜಿತ್, ಈಗ ಇಷ್ಟು ಪ್ರಗಾಢವಾಗಿ ನಿಮಗೆ ರಹಸ್ಯಗಳು ಪೊಲಿಟಿಕಲ್ ಏನು ಮಾಡ್ತಿದ್ದೀವಿ ಅನ್ನೋ ರಹಸ್ಯಗಳನ್ನು ಯಾವ ಸೋರ್ಸ್ಗಳು ಹೇಳಲ್ಲ. ಬಟ್ ಮೇಲ್ನೋಟಕ್ಕೆ ನಿಮಗೆ ಅನಿಸ್ತಾ ಇರತಕ್ಕಂಥದ್ದು, ಅವರನ್ನು ಇರಿಟೇಟ್ ಮಾಡಿ ನೀವೇನಾದರೂ ಮಾತಾಡ್ಲಿಕ್ಕೆ ಅಂತಕ್ಕಂಥ ಪ್ರಯತ್ನವನ್ನು ಕೆ ಎನ್ ರಾಜಣ್ಣ ನಿಶ್ಚಿತವಾಗಿ ಮಾಡ್ತಾರೆ. ಆಮೇಲೆ ನನಗನ್ಸುತ್ತೆ ಅಜಿತ್, ಇದರಲ್ಲಿ ಈಗ ನಾವು ರಾಜಕೀಯ ವಿಶ್ಲೇಷಕರಿರ್ಬೋದು, ಪತ್ರಕರ್ತರು ಇರ್ಬೋದು, ಅಥವಾ ನೋಡುಗರು ಕೂಡ ಇರ್ಬೋದು, ಇದರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಅವರವರ ಜೊತೆ ನಿಂತಿರ್ತಕ್ಕಂಥವ್ರು ಯೋಚನೆ ಮಾಡ್ಬೋದೇ ಹೊರತು, ಈಗ ನಾವು ಮಧ್ಯದಲ್ಲಿ ನಿಂತಿರ್ತಕ್ಕಂಥವ್ರು ಇದರ ಮುಂದಿನ ಆಟ ಏನು ಅಂತಕ್ಕಂಥದ್ರ ಬಗ್ಗೆ ವಿ ವಿಲ್ ಬಿ ಹ್ಯಾವಿಂಗ್ ವೆರಿ ಕುತೂಹಲ, ಇಂಟ್ರೆಸ್ಟ್ ನಮ್ಗೆ ಅದ್ರ ಬಗ್ಗೆ ಇರುತ್ತೆ. ಈಗ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕೂಡ, ಮೊದಲು ಡಿ ಕೆ ಸುರೇಶ್ ಎಂ ಬಿ ಪಾಟೀಲ್ ವಿರುದ್ಧ ಮಾತಾಡಿದ್ರು 23. ಹೌದು ಈಗ ಮಾತಾಡ್ತಾ ಇಲ್ಲ. ಯಾಕಂದರೆ ನೋಡಿ, ನೀವು ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಮಾತನಾಡೋದು ಸುಲಭ. ಅವರು ಸಿದ್ದರಾಮಯ್ಯನವರ ಅತ್ಯಂತ ಪರಮಾಪ್ತರು, ಒಂದು ವಿಶಿಷ್ಟ ಸಮುದಾಯದಿಂದ ಬರ್ತಾರೆ. ನೀವು ಮಾತನಾಡಿದಾಗ ಈ ಕಡೆ ಇನ್ನೊಂದು ಟ್ರ್ಯಾಕ್ಷನ್ ಸಿಗುತ್ತೆ. ರಾಜಣ್ಣ ವಿರುದ್ಧನೂ ಸ್ವಲ್ಪ ಮಾತಾಡ್ಬೋದು. ನೀವು ಜಾರಕಿಹೊಳಿ ಪರಮೇಶ್ವರ್ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅದೊಂದು ರೀತಿಯಾಗಿರ್ತಕ್ಕಂಥ ಹಠಮಾರಿ ರಾಜಕಾರಣ ಬರ್ಲಿಕ್ಕೆ ಶುರು ಆಗುತ್ತೆ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಇಸ್ ವೆರಿ ಸೈಲೆಂಟ್, ಹಿ ಈಸ್ ಪ್ಲೇಯಿಂಗ್ ಡಿಫೆನ್ಸಿವ್. ಯಾಕಂದರೆ ಅಜಿತ್, ಅಂತಿಮವಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರೋರು ಅವರು. ರಾಜಣ್ಣ ಏನು ಕನಸು ಕಾಣ್ತಾ ಇಲ್ಲ. ಹೌದು, ಜಾರಕಿಹೊಳಿ ಪರಮೇಶ್ವರ್ ಕನಸು ಕಾಣ್ತಾ ಇದ್ದಾರೆ, ಆದರೆ ನಾವೇ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲೂ ಇಲ್ಲ. ಸಿದ್ದರಾಮಯ್ಯನವರು ಬಿಟ್ಟು ಇಳಿಬೇಕು ಅಂತಕ್ಕಂಥ ಮಾತನ್ನು ಡಿ ಕೆ ಶಿವಕುಮಾರ್ ಬಣ ಒಳಗಡೆ ಹೇಳ್ತಾ ಇದೆ. ಕರೆಕ್ಟ್. ಆದರೆ ಸಿದ್ದರಾಮಯ್ಯನವರು ಏನು ಮಾಡ್ತಿದ್ದಾರೆ, ರಾಜಣ್ಣ, ಜಾರಕಿಹೊಳಿ, ಪರಮೇಶ್ವರ್ ಇನ್ನೊಂದಿಬ್ಬರು ಆಟಕ್ಕೆ ಬರಲಿ, ಇನ್ನಷ್ಟು ರಂಗೇರ್ಸೋಣ ಇದಕ್ಕೆ, ರಂಗೇರ್ತಾ ಹೋಗಲಿ, ಆಗ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳೋದೇ ಕಷ್ಟ ಆಗುತ್ತೆ. ಆ ಒಂದು ಗೇಮ್ ನಮಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಿಶ್ಚಿತವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದರಲ್ಲಿ ಅಂತಿಮವಾಗಿ ಅಜಿತ್, ಡಿಸೆಂಬರ್ ಅಂತ್ಯದಲ್ಲಿ ಏನಾಗುತ್ತೆ, ಅದಕ್ಕಿಂತ ಮುಂಚೆ KPCC ಅಧ್ಯಕ್ಷ ಸ್ಥಾನ ಹೋಗುತ್ತೋ ಇಲ್ವೋ ಅನ್ನೋದು, ಶಾಸಕರ ಸಂಖ್ಯೆ ಯಾವ ಕಡೆ ಇದೆ ಅಂತಕ್ಕಂಥದ್ದು ಈ ಆಟದಲ್ಲಿ ಬಹಳ ಮುಖ್ಯ ಆಗ್ತಾ ಹೋಗ್ತಾ ಇದೆ. ಬಿಕಾಸ್ ರಾಜಣ್ಣ, ಜಾರಕಿಹೊಳಿ ಈ ವೋಕಲ್ ಏನು ತೋರಿಸ್ತಾ ಇದ್ದಾರಲ್ಲ, ಇದರ ಅರ್ಥ ನಾವು ಯಾವುದೋ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಮಾತುಕತೆ ಆಡ್ಬಿಡೋಣ, ಎಲ್ಲ ಮುಗಿದು ಹೋಗುತ್ತೆ ಅನ್ನೋದಲ್ಲ. ಇದರ ಅರ್ಥ ವಿ ಆರ್ ಗೋಯಿಂಗ್ ಟು ಎನಿ ಎಕ್ಸ್ಟೆಂಟ್ ಟು ಬ್ಲಾಕ್ ಡಿ ಕೆ ಶಿವಕುಮಾರ್ ಅಂತ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಐ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ದಟ್ ಈಸ್ ದ ಗೇಮ್ ಅಂತ ನನಗನ್ಸುತ್ತೆ. ಎಸ್,
ಮಾರುತೇಶ್ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪ್ಯೂರ್ಲಿ ಸಂಖ್ಯೆಗಳ ಲೆಕ್ಕಾಚಾರ ತಗೊಂಡ್ರೆ ಇದೊಂದು ಸಮಬಲದ ಹೋರಾಟ ಅಂತ ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯನವರ ಕಡೆ ಹೆಚ್ಚಿನ ಸಂಖ್ಯೆ ಇದೆ, ಡಿ ಕೆ ಶಿವಕುಮಾರ್ ಕಡೆ ಸಂಖ್ಯೆ ಕಡಿಮೆ ಇದೆ. ಆದರೆ AICC ಡಿ ಕೆ ಶಿವಕುಮಾರ್ ಕಡೆ ಇದೆ. ಮತ್ತೊಮ್ಮೆ ಮಹಾಭಾರತದ ಯಾವುದೋ ಉದಾಹರಣೆಯನ್ನು ಕೊಡೋಣ ಅಂದರೆ, ಏನು ತುಲಾಭಾರದಲ್ಲಿ ವಜ್ರ ವೈಢೂರ್ಯ ಎಲ್ಲದಕ್ಕಿಂತಲೂ ಒಂದು ತುಳಸಿ ದಳದ ತೂಕ ಸಮ ಆಗ್ಬಿಡ್ತಂತೆ. ಹಾಗೆ ಶಾಸಕರ ಸಂಖ್ಯೆ ತಗೊಂಡು ಏನು ಮಾಡಲಿ, AICC ನನ್ನ ಕಡೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂಗಿದೆ. ಅಜಿತ್, ಈಗ ಡಿ ಕೆ ಶಿವಕುಮಾರ್ ಆ ಪ್ರಯತ್ನವನ್ನ ಬಹಳ ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿರ್ತಕ್ಕಂಥ ಸಚಿವರು ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಕುಂದಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನ ಮುಂದುವರಿಸಿರೋದು. ಡಿ ಕೆ ಶಿವಕುಮಾರ್ ಬರೀ ಹೈಕಮಾಂಡ್ ಸಿಎಂ ಸ್ಥಾನಕ್ಕೆ ಕೂರಿಸುತ್ತೆ, ನಾನೇನು ಇಲ್ಲಿ ಪ್ರಯತ್ನ ಮಾಡೋದು ಬೇಡ ಅಂತೇಳಿ ಡಿ ಕೆ ಶಿವಕುಮಾರ್ ಇನ್ನು ಸುಮ್ಮನೆ ಕೂತಿಲ್ಲ. ಸೊ ಅವರು ಕೂಡ ತಮ್ಮ ಶಾಸಕರ ಬಲವನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನಗಳನ್ನ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ಸಂದರ್ಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ನಿಶ್ಚಿತವಾಗಿ ಮಾಡಿದ್ದಾರೆ. ಇತ್ತೀಚೆಗೂ ಕೂಡ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಜಿಲ್ಲಾವಾರು ಶಾಸಕರುಗಳನ್ನ ಕರೆದು ಮಾತನಾಡ್ತಾ ಇದ್ದಾರೆ. ತಮ್ಮ ಇಲಾಖೆಯಿಂದ ಅನುದಾನಗಳನ್ನು ಕೊಡುವಂತದ್ದು, ಶಾಸಕರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು, ಈ ತರದೆಲ್ಲವೂ ಕೂಡ ಅಂದ್ರೆ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಶಾಸಕರ ಬಲವನ್ನ ಮತ್ತು ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ನಿಶ್ಚಿತವಾಗಿಯೂ ಮಾಡ್ತಾ ಇದ್ದಾರೆ. ಬಹುಶಃ ನಾಳೆ ಈ ಒಂದು ಪ್ರಯತ್ನ ಇನ್ನೊಂದು ಹಂತಕ್ಕೆ ಹೋಗಿ ಸಿಎಂ ಸ್ಥಾನದ ಬದಲಾವಣೆ ಬಂದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನ ಶ್ರೀರಕ್ಷೆ ಜೊತೆಗೆ ಇಲ್ಲಿಯೂ ಶಾಸಕರ ಬಲ ಏನಾದರೂ ಬಂದ್ರೆ ನಿಶ್ಚಿತವಾಗಿಯೂ ಬದಲಾವಣೆ ಅನಿವಾರ್ಯ ಆಗ್ಬಿಡುತ್ತೆ ಅನ್ನುವಂತಹ ಆತಂಕ ಬಹುಶಃ ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂತಹ ಸಚಿವರಲ್ಲಿ ಇದ್ದಂಗಿದೆ. ಸೊ ಆ ಕಾರಣಕ್ಕಾಗಿ ಈ ಪ್ರಯತ್ನವನ್ನ ಮಾಡ್ತಾರೆ. ಮೊದಲು ಏನ್ ಮಾಡಿದ್ರು, ಸಿದ್ದರಾಮಯ್ಯ ಬಣದಲ್ಲಿ ಇರ್ತಕ್ಕಂತಹ ಸಚಿವರು ಹೆಚ್ಚುವರಿ DCM ಮಾಡಬೇಕು ಅನ್ನುವಂತ ಪ್ರಸ್ತಾಪವನ್ನು ಆರಂಭದಲ್ಲಿ ಶುರು ಮಾಡಿದ್ರು. ಲೋಕಸಭಾ ಚುನಾವಣೆಗೂ ಮುಂಚೆ, ಲೋಕಸಭಾ ಚುನಾವಣೆ ಆದ್ಮೇಲೆ KPCC ಅಧ್ಯಕ್ಷರ ಸ್ಥಾನವನ್ನ ಬದಲಾಯಿಸಬೇಕು ಅನ್ನುವಂತ ಶುರು ಮಾಡಿದ್ರು. ಯಾವಾಗ ಡಿ ಕೆ ಶಿವಕುಮಾರ್ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಬಹಳ ಗಂಭೀರವಾಗಿದ್ದಾರೆ, ಇಲಾಖೆಗಳ ಅನುದಾನಗಳನ್ನ ಕೊಡ್ತಾ ಇದ್ದಾರೆ, ಇದೆಲ್ಲವೂ ಆಗ್ತಾ ಇದ್ದಾಗೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನುವಂತಹ ವರಸೆಯನ್ನ ಸಿಎಂ ಬಣದ ಆಪ್ತ ಸಚಿವರು ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಶಾಸಕರಿಗೆ ಅವರವರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಹೆಸರು ಮೇಲೆ ಗೆಲ್ತಕ್ಕಂತಹ ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ಆ ಕಾರಣಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕ್ಷೇತ್ರಕ್ಕೆ ಬನ್ನಿ ಎನ್ನುವಂತಹ ಡಿಮ್ಯಾಂಡ್ ಕೂಡ ಸಾಕಷ್ಟು ಜನ ಸಚಿವರು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅತಿ ಹೆಚ್ಚಾಗಿ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವ 2028ಕ್ಕೂ ಕೂಡ ಅನಿವಾರ್ಯ, ಮುಂದಿನ ಚುನಾವಣೆಗೂ ಕೂಡ ಅನಿವಾರ್ಯ ಅನ್ನುವಂತಹ ವರಸೆಯನ್ನ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರ್ತಕ್ಕಂತಹ ಸಚಿವರುಗಳು ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಶಾಸಕರು ಕೂಡ ಅದಕ್ಕೆ ಸಾಕಷ್ಟು ಜನ ಶಾಸಕರು ಕೂಡ ದನಿಗೂಡಿಸಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ಶಕ್ತಿ ಯಾವುದೇ ಪ್ರಮಾಣದಲ್ಲೂ ಅಥವಾ ಯಾವುದೇ ಸಮಯದಲ್ಲೂ ಕೂಡ ಕಡಿಮೆ ಆಗಿಲ್ಲ, ಆಗೋದಿಲ್ಲ, ಅದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಣದ ಸಚಿವರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಅದರ ಭಾಗವಾಗಿಯೇ ಸಮಾವೇಶಗಳನ್ನ ಮಾಡೋದು, ಆ ಮೂಲಕ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನ ಮಾಡೋದು, ಇದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದು. ಅದೇ ಕಾರಣಕ್ಕಾಗಿ ಹಾಸನದಲ್ಲಿ ಸ್ವಾಭಿಮಾನಿ ಜನಪ್ರಿಯತೆಯನ್ನು ಫೈಟಿಂಗ್ ಬಂದು ನಿಂತಿದೆಯಾ ಈಗ? ಖಂಡಿತ ಹೌದು. ಯಾಕಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನೋದಕ್ಕಿಂತ ತಮ್ಮದೇ ವರ್ಚಸ್ನಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಂತವ್ರು. ಪಕ್ಷ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ವ್ಯಕ್ತಿ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ. ಬಿಜೆಪಿಯಲ್ಲಿ ಹೇಗೆ ಯಡಿಯೂರಪ್ಪ ಅನ್ನುವಂಥದ್ದು ಒಂದು ಶಕ್ತಿಯೋ, ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಅನ್ನತಕ್ಕಂಥದ್ದು ಒಂದು ಶಕ್ತಿ. 2013ರಿಂದ 2018 ಇದ್ದಂತ ಸಿದ್ದರಾಮಯ್ಯನವರು ಬೇಡ. ಆದ್ರೆ ಈಗ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಕೂಡ KPCC ಅಧ್ಯಕ್ಷರಾದ್ಮೇಲೆ ಇಡೀ ಪಕ್ಷದ ಸಂಘಟನೆಯನ್ನ ಬದಲಾಯಿಸಿದ್ದಾರೆ. ಕೇಡರ್ ಪಾರ್ಟಿಯ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿದ್ದಾರೆ. ಯಾವಾಗಲೂ ಒಕ್ಕಲಿಗ KPCC ಅಧ್ಯಕ್ಷರಾದ್ಮೇಲೆ ಒಕ್ಕಲಿಗ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನಂಬರ್ಸ್ ಅನ್ನ ಗೆದ್ದಿರ್ತಕ್ಕಂಥ ಉದಾಹರಣೆ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗಿದ್ರು 2023 ಚುನಾವಣೆ ಆದ್ಮೇಲೆ. ಇದರ ಜೊತೆಗೆ ಅವರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. 2013ರಿಂದ 2018ರಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ಜೊತೆಗೆ ಖರ್ಗೆ ಅವರು ಕೂಡ AICCL ಅಧ್ಯಕ್ಷರಾಗಿಲ್ಲ. ಈಗ ಖರ್ಗೆ ಅವರು AICCL ಅಧ್ಯಕ್ಷರು ಆಗಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠರು ಅನ್ನುವಂಥದ್ದನ್ನ ಈ ಹಿಂದಿನಿಂದಲೂ ಕೂಡ ಖರ್ಗೆ ಅವರು ನೋಡಿದ್ದಾರೆ, AICC ಕೂಡ ನೋಡಿದೆ ಮತ್ತು AICC ಕೊಡುವಂತ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಕಣ್ಣಿಗೊತ್ಕೊಂಡು ಮಾಡಿದ್ದಾರೆ. ಪಾರ್ಟಿ ಮೆನ್ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಲೇಬಲ್ ಆಗಿ ಉಳಿದುಕೊಂಡಿದೆ. ಅದಕ್ಕೆ ಉದಾಹರಣೆ ಅನ್ನುವಂತೆ ಸೋನಿಯಾ ಗಾಂಧಿ ಅವರೇ ಅವರು ತಿಹಾರ್ ಜೈಲಿನಲ್ಲಿ ಇದ್ದಾಗ ಹೋಗಿ ನೋಡ್ಕೊಂಡು ಬಂದಿರತಕ್ಕಂಥದ್ದು ಉದಾಹರಣೆ. ಅಂದ್ರೆ ಪಾರ್ಟಿಯ ಕೆಲಸಗಳನ್ನ ಮಾಡಿದ್ದಕ್ಕಾಗಿ ಅವರು ಜೈಲ್ಗೆ ಹೋದ್ರು ಅನ್ನುವಂತ ಒಂದು ಅನುಕಂಪ ಕೂಡ ಡಿ ಕೆ ಶಿವಕುಮಾರ್ ಮೇಲಿದೆ. ಈ ಎಲ್ಲಾ ಕಾರಣಗಳಿಂದಾಗಿ
ಹೈಕಮಾಂಡ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಪರವಾಗಿ ಅತಿ ಹೆಚ್ಚು ಒಲವಿದೆ. ಜನಪ್ರಿಯತೆ ಮತ್ತು ಶಾಸಕರ ಬಲ ಅಂತ ಬಂದಾಗ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಒಲವಿದೆ. ಸೊ ಇವೆರಡರ ಕಾದಾಟದ ನಡುವೆ ಅಂತಿಮವಾಗಿ ಹೈಕಮಾಂಡ್ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಆ ನಿರ್ಣಯಗಳಿಗೆ ಅವಕಾಶ ಕೊಡದ ರೀತಿ ಸಿದ್ದರಾಮಯ್ಯನವರನ್ನ ಪ್ರೊಜೆಕ್ಟ್ ಮಾಡುವಂತದ್ದು, ಡಿ ಕೆ ಶಿವಕುಮಾರ್ ಅವರನ್ನ ಕಾಲೆಳೆಯುವಂಥದ್ದು ಅಥವಾ ಅವರ ಶಕ್ತಿಯನ್ನ ಕುಂದಿಸುವಂತ Literally ಒಂದು ಧರ್ಮ ಸಂಕಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ, undoubted. 5 ವರ್ಷ ಆಗ್ತಾ ಇದೆ. ಎಸ್ ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.